ಎಸಿನ ಶಿವಮೊಗ್ಗದಲ್ಲಿ ಯಾರ ಹವಾ ಯಾರ ಕೈ ಮೇಲು ಅಂತ ನೋಡೋದಾದ್ರೆ ಮುಂದಿನ ಕ್ಷೇತ್ರ ಶಿಕಾರಿಪುರ. ವಿಜಯೇಂದ್ರ ಅವರ ಕ್ಷೇತ್ರ. ವಿಜಯೇಂದ್ರ ಅಷ್ಟು ಸುಲಭವಾಗಿ ಮೊದಲ ಬಾರಿಗೆ ಶಾಸಕರಾಗ್ಲಿಲ್ಲ. ನಾಗರಾಜ್ ಗೌಡ್ರು ಇಂಡಿಪೆಂಡೆಂಟ್ ಆಗಿ ನಿಂತರು, ವಿಜೇಂದ್ರಾಗ ಬೆವರು ಇಳಿಸಿದ್ರು. ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ನಾಗರಾಜ್ ಗೌಡ್ರಿಗೆ ಸಿಕ್ಕಿದ್ದಿದ್ರೆ ವಿಜಯೇಂದ್ರ ವಿಧಾನಸೌಧಕ್ಕೆ ಬರ್ತಾ ಇರಲಿಲ್ಲ. ವಿಜಯೇಂದ್ರ ಚುನಾವಣೆಯನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಹಂಗನ್ಬಿಟ್ಟು ಈ ಬಾರಿ ಬೈ ಎಲೆಕ್ಷನ್ ಗೆಲ್ಸ್ಕೊಳಕ್ಕಾಗ್ಲಿಲ್ಲ ಅವ್ರ ಕೈಲಿ, ಈ ಹಿಂದೆ ಗೆದ್ದಿಸ್ಕೊಂಡಿದ್ರು. ಆದರೆ ಶಿಕಾರಿಪುರದಲ್ಲಿ ತಾವೇ ಚುನಾವಣೆಗೆ ನಿಂತಾಗ ಒಂದಷ್ಟು ಅಡೆತಡೆಗಳ ಎಂಟ್ರಿ ಆಯಿತು. ನಾಗರಾಜ್ ಗೌಡ ಪಕ್ಕ, ಮಧು ಬಂಗಾರಪ್ಪ ಹ್ಯಾಂಡು. ಹೆಚ್ಚಾಗಿ ಅಲ್ಲಿ ಅಹಿಂದ ಮತಗಳು ವರ್ಕೌಟ್ ಆಗುತ್ತೆ. ವೀಕ್ಷಕರೇ ಗಮನ ಇರಲಿ ನಿಮಗೆ, ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಒಂದೆರಡು ಜಿಲ್ಲಾ ಪಂಚಾಯಿತಿಗಳನ್ನ ಕಾಂಗ್ರೆಸ್ ಗೆದ್ಕೊಂಡಿತ್ತು. ಲಂಬಾಣಿ ಸಮುದಾಯದ ವಿರೋಧ ಯಡಿಯೂರಪ್ಪ ಕುಟುಂಬಕ್ಕೆ ಇತ್ತು. ಅದು ಕಳೆದ ಬಾರಿ ಕೂಡ ಇಂಪ್ಯಾಕ್ಟ್ ಆಗಿದೆ. ಈಗ ಅದನ್ನ ಎಷ್ಟರ ಮಟ್ಟಿಗೆ ವಿಜಯೇಂದ್ರ ಸರಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ವಿಜಯೇಂದ್ರಗೆ ಪಕ್ಷದ ಸಮಸ್ಯೆ ಬಗೆಹರಿಸ್ಬೇಕಾ, ತಮ್ಮ ವೈಯಕ್ತಿಕ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾ ಅನ್ನೋ ಗೊಂದಲ ಸಾಕಷ್ಟಿದೆ. ರಾಜ್ಯಾಧ್ಯಕ್ಷರಾಗಿ ಏನು ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಅನ್ನ ಕೊಟ್ಟು ಕಾಂಗ್ರೆಸ್ ಆ ಪಕ್ಷ ಅಂದ್ರೆ ಶಿಕಾರಿಪುರವನ್ನ ಗೆಲ್ಲಿಸ್ಕೊಳ್ಳೋ ಲೆಕ್ಕಾಚಾರ ಇದೆ. ಆದ್ರೆ ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವ್ರು ನಿಲ್ತಾರಾ ಅನ್ನೋದೇ ಒಂದಷ್ಟು ಗೊಂದಲಗಳು. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಮಾಸ್ ಅಪೀಲು, ಈಶ್ವರಪ್ಪ ಅವ್ರು ಸೈಲೆಂಟು, ಹೀಗಾಗಿ ಹೋಗ್ಬಿಟ್ಟು ಶಿವಮೊಗ್ಗ ಸಿಟಿಲೇ ಗೆದ್ಕೊಬಿಡೋಣ ಅನ್ನೋ ಲೆಕ್ಕಾಚಾರ ಕೂಡ ಅವೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತಾರೆ. ವಿಜಯೇಂದ್ರ ಅದರಲ್ಲಿ ಎಕ್ಸ್ಪರ್ಟು. ಆದರೆ ವಿಜಯೇಂದ್ರ ಶಿಕಾರಿಪುರವನ್ನು ಬಿಟ್ಟರೆ ಕಾಂಗ್ರೆಸ್ಸಿಗೆ ಕೇಕ್ ವಾಕು. ಮಧು ಬಂಗಾರಪ್ಪ ಈಸಿಯಾಗಿ ನಾಗರಾಜ್ ಗೌಡ್ರನ್ನ ಗೆಲ್ಲಿಸ್ಕೊಂಡು ಹೋಗ್ತಾರೆ. ಆದರೆ ನಾಗರಾಜ್ ಗೌಡ್ರು ಅವ್ರ ಮೇಲೆ ಕೂಡ ಒಂದಷ್ಟು ಸಣ್ಣದಾಗಿ ಲಂಬಾಣಿ ಸಮುದಾಯಕ್ಕೆ ಬೇಸರ, ಒಂದಷ್ಟು ಪೋಸ್ಟ್ಗಳನ್ನ ಕುಟುಂಬ ರಾಜಕಾರಣ ಮಾಡ್ತಾರೆ, ಅವ್ರ ಕುಟುಂಬಕ್ಕೆ ಕೊಟ್ಕೋತಾರೆ ಅಂತ. ಇವೆಲ್ಲ ಮಧು ಬಂಗಾರಪ್ಪ ಅವ್ರಿಗೂ ಗೊತ್ತಿರುತ್ತೆ. ಅದನ್ನ ಎಷ್ಟೋ ಮಟ್ಟಿಗೆ ಸರಿ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಶಿಕಾರಿಪುರದ ಫಲಿತಾಂಶ ನಿಂತಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.